MS ರಾಮಯ್ಯ ಅವರಾಗ್ಬೋದು, ಅಥವಾ ನಮ್ಮ ಆಗಿನ ವೀರೇಶ್ ಅವರಾಗ್ಬೋದು, ವಿನಾಯಕ ರಾಮ್ ಆಗ್ಬೋದು, ಹೀಗೆ ಒಬ್ಬೊಬ್ಬರು ಒಂದೊಂದು ಕ್ಯಾಟಗಿರಿಗೆ ಒಂದು 11 ಅವಾರ್ಡು ಕೊಟ್ಕೊಂಡು ಬಂದ್ವಿ. ನಮ್ಮ ಚಿಕ್ಕಪ್ಪ ಅವರು ಇವತ್ತು ಬದುಕಿದ್ರೆ ಅವ್ರಿಗೆ 77 ವಯಸ್ಸಾಗ್ತಾ ಇತ್ತು. 52 ವಯಸ್ಸಲ್ಲೇ ಅವರು ನಮಗೆಲ್ಲ ಬಿಟ್ಟು ಹೋದ್ರು. ಅದೊಂದು ನೋವಿನ ಸಂಗತಿ ಇದೆ. 94 ವರ್ಷದ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ 50 ವರ್ಷ ನಾವು ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ ಅಂತಂದ್ರೆ ನಾವೇ ಹಿಂದೆ ನೋಡಿದಾಗ ಬಹಳ ಖುಷಿ ಆಗುತ್ತೆ. ಯಾಕೆಂದ್ರೆ 50 ವರ್ಷ ಒಂದು ಜರ್ನಿ ಬಹಳ ಕಷ್ಟ ಇದೆ. PRO ಸಂಸ್ಥೆನ ಹುಟ್ಟಾಕಿ ಅದನ್ನ ನೀಟಾಗಿ ಬೆಳೆಸ್ಕೊಂಡು ಎಲ್ಲೂ ಕೂಡ ಆ ಸಂಸ್ಥೆಗಾಗ್ಲಿ ಆ ವ್ಯಕ್ತಿಗಾಗ್ಲಿ ಎಲ್ಲೂ ಅಪಚ್ಯುತಿ ಬರೋ ಥರ ನಡ್ಕೊಳ್ಳೋದಿದೆಯಲ್ಲ, ಅದು ತುಂಬ ಕಷ್ಟ ಆಗಿದೆ. ನಮ್ಮದು SLC ಮುಗಿಸಿದ ತಕ್ಷಣ ಅವರೊಂದು ಪ್ರೊಡಕ್ಷನ್ ಶುರು ಮಾಡಿದ್ರು, ಒಲವಿನ ಉಡುಗೊರೆ ಅಂತೇಳಿ. ಆ ಟೈಮಲ್ಲಿ ಅವ್ರ ಜೊತೆಗೆ 86, 87ರಲ್ಲಿ ಶುರುವಾಗಿ ಜರ್ನಿ ಓದನ್ನು ಅರ್ಧಕ್ಕೆ ಬಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಇವತ್ತು ಅವರು ಹಾಕಿದ್ದ ನೆರಳು ಅಥವಾ ಅವರು ಬೆಳೆಸಿದ್ದ ಸಂಸ್ಥೆಯಲ್ಲಿ ನಾನಾಗ್ಬೋದು, ಅಥವಾ ಅವ್ರ ಮಗ ಸುನಿಲ್ ಆಗ್ಬೋದು, ಅಥವಾ ನಮ್ಮ ವಾಸು ಆಗ್ಬೋದು, ಈಗಿನ ನನ್ನ ಮಕ್ಕಳಾಗ್ಬೋದು, ಮಾಡ್ತಿರೋದು ಕೆಲಸ ಮಾಡ್ಕೊಂಡು ಹೋಗ್ತಿರೋದು ಭಾಳ ಒಂದು ಗೌರವವಾದ ವಿಷಯ. ನಾವು ಯಾವತ್ತೂ ಕೂಡ ನಮ್ಮ ರಾಘವೇಂದ್ರ ಚಿತ್ರಮಣಿಗೆ ಋಣಿಯಾಗಿರ್ತೀವಿ, ನಮ್ಮ ಚಿಕ್ಕಪ್ಪನ ಫ್ಯಾಮಿಲಿಗೆ ಋಣಿಯಾಗಿರ್ತೀವಿ ಅಂತ ಹೇಳ್ತಾ, ಇವತ್ತು ಈ 3 ಜನ ಗೆಸ್ಟ್ನೇ ನಾನು ಕರೆಯೋಕ್ಕೆ ಒಂದು ಕಾರಣ ಇರುತ್ತೆ. ನನಗೆ ಗೊತ್ತಿರೋಂಗೆ ಶ್ರೀನಿವಾಸ ಮೂರ್ತಿಗಳು ನಮ್ಮ ಸುನಿಲ್ ಅವ್ರ ಮದುವೆಗೆ ಬಂದಿದ್ದು ಫೋಟೋ ಈಗಲೂ ನಮ್ಮ ಆಲ್ಬಮಲ್ಲಿ ಇದೆ ಸರ್. ಶ್ರೀನಿವಾಸ ಮೂರ್ತಿ ಸರ್ ಈಗಲೂ ಇದೆ. ಹಾಗಾಗಿ ಅನುಪಭಾಕರ್ ಅವರ ಫ್ಯಾಮಿಲಿ ಅಷ್ಟು ಜನನು ನಮ್ಮ ಚಿಕ್ಕಪ್ಪನಿಗೆ ಭಾಳ ಬೇಕಾದವರು. ಅವ್ರ ತಂದೆ ಆಗಲಿ, ಅವ್ರ ತಾಯಿ ಆಗಲಿ, ಅಥವಾ ಅರ್ಜುನ್ ಫ್ಯಾಮಿಲಿ ಅವ್ರು ಆಗ್ಬೋದು, ಅಥವಾ ರಾಜೇಶ್ ಅವ್ರ ಫ್ಯಾಮಿಲಿ ಆಗ್ಬೋದು, ಎಲ್ಲ ಬೇಕಾದವರು. ಅದೊಂದು ಕಾರಣ ಇತ್ತು. ಕೋಮಲ್ ಅವರು ನಮಗೆ ಒಂಥರ ತುಂಬ ಆತ್ಮೀಯರು, ನಮ್ಮ ಚಿಕ್ಕಪ್ಪನಿಗೂ ಆತ್ಮೀಯರವರು, ತುಂಬಾ ಬೇಕಾದವರಾಗಲಿ. ಜಗ್ಗೇಶ್ ಅವರಾಗಲಿ, ಆ್ಯಕ್ಚುಲಿ ಜಗ್ಗೇಶ್ ಅವ್ರಿಗೂ ನಾನು ಇನ್ವೈಟ್ ಮಾಡಿದ್ದೆ ಸರ್. ಕೋಮಲ್ ಸರ್ ಇವತ್ತೇನೋ ಬೇರೆ ಏನೋ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ದೀವಿ, ನಾನು ಏಪ್ರಿಲ್ ಬರ್ತೀನಿ ಅಂತಂದರು. ಮತ್ತೊಮ್ಮೆ ಬಂದಿರೋ ಎಲ್ರಿಗೂ ಒಂದು ಸ್ವಾಗತ ಕೋರ್ತಾ, ನನಗೆ ಶನೈ ಸರ್ ಶನೈಜಿ ನೀವು ಹೇಳೋಕ್ಕಿಂತ ನಾನು ಹೇಳ್ಬಿಟ್ಟಿದ್ದೆ, ನೀವೇ ನೀಟಾಗಿ ಮಾಡ್ಕೊಂಡು ಹೋಗಿ, ನಿಮ್ದು ಆದ್ಮೇಲೆ ಬೇಕಾದ್ರೆ ಸುನೀಲ್ ಕೊಡಲಿ ಮಾತಾಡಲಿ, ಅದಾದ್ಮೇಲೆ ಬೇಕಾದ್ರೆ ಪವನ್ ಕೊಡಲಿ ಅಂತೇಳಿ ನಾನು ಅವ್ರು ಕೊಡ್ತೀನಿ ಮೈಕ್. ನಾವು ಹೆಂಗೆ ತೂಗಿಸ್ಕೊಂಡು ಹೋಗ್ತಾರೆ ನನಗೆ ಗೊತ್ತಿಲ್ಲ ಅದನ್ನು, ಆಯಿತಾ. ಸೊ ಏಪ್ರಿಲ್ ಮೊದಲನೇ ವಾರದಲ್ಲಿ ಈ ಸಮಾರಂಭ ಮಾಡಬೇಕು ಅಂತ ಹೇಳಿ, ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಒಂದು ಹಮ್ಮಿಕೊಂಡಿದ್ದೀವಿ. ನಮ್ಮ ಎಂಟೈರ್ ರಾಘವೇಂದ್ರ ಚಿತ್ರಮಣಿ ಬಳಗ, ನಮ್ಮ ತಮ್ಮಂದರಾಗ್ಬೋದು, ಅಥವಾ ನಮ್ಮ ಪತ್ರಕರ್ತ ಸ್ನೇಹಿತರಾಗ್ಬೋದು. ಯಾವಾಗಲೂ ನಮ್ಮ ಚಿಕ್ಕಪ್ಪ ಇದ್ದಾಗ ಹೇಳ್ತಾ ಇದ್ರು, 2 ಕಣ್ಣು ಅಂತ ಹೇಳ್ತಾ ಇದ್ರು, ಒಂದು ಇಂಡಸ್ಟ್ರಿ, ಒಂದು ಪತ್ರಕರ್ತರು ಅಂತೇಳಿ. ಪತ್ರಕರ್ತರಿಲ್ಲದೆ ನಮ್ಮ ಸಂಸ್ಥೆ ಇಲ್ಲ, ಇಂಡಸ್ಟ್ರಿ ಇಲ್ಲದೆ ನಮ್ಮ ಸಂಸ್ಥೆ ಇಲ್ಲ. ಈ 50 ವರ್ಷ ಜರ್ನಿಗೆ ಕರ್ಕೊಂಬಂದಿರೋಂತಹ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಮ್ಮ ರಾಘವೇಂದ್ರ ಚಿತ್ರಮಣಿ ತಂಡದಿಂದ ತುಂಬು ಹೃದಯದ ನಮನಗಳು ಅಂತ ಸಲ್ಲಿಸ್ತೀನಿ. ಹಾಗೆ ಉದ್ಯಮಕ್ಕೂ ಅಷ್ಟೇ, ಹಾಗೆ ಮಾಧ್ಯಮಕ್ಕೂ ಅಷ್ಟೇ. ಮುಖ್ಯ ಘಟ್ಟಕ್ಕೆ ಬರಬೇಕು ಅಂದರೆ ಈಗ 50 ವರ್ಷದ ಒಂದು ಲೋಗೋ ಲಾಂಚ್ ಮಾಡಬೇಕು. ಹಾಗಾಗಿ ಶ್ರೀನಿವಾಸ ಮೂರ್ತಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಕೋಮಲ್ ಸರು ಬರಬೇಕು, ಹಾಗೆ ಅನು ಮೇಡಮು ಬರಬೇಕು, ಹಾಗೆ ನಮ್ಮ ಪದ್ಮ, ನಮ್ಮ ಚಿಕ್ಕಮ್ಮ ಅವರು, ಸುನೀಲ್ ಅವ್ರ ವೈಫ್ ಕೂಡ, ಅವರೆಲ್ಲೂ ಕಾಣಿಸ್ಕೊಡಲ್ಲ, ಎಲ್ಲೂ ಬರೋದಿಲ್ಲ. ಇಲ್ಲ ಈ ಸರಿ ಬರಲೇಬೇಕು, ನಿಮ್ಮ ಜೊತೆಗೆ ಅನುಪ್ರಭಾಕರ್ ಇರ್ತಾರೆ ಅಂತ ಹೇಳಿದ್ದೀನಿ ನಾನು. ಅನು ಮೇಡಮ್ ಅವರೆಲ್ಲೂ ಬರೋಲ್ಲ. ಅವರು ಸಾಧ್ಯ ಆದರೆ ನೀವೇ ಮಾತಾಡಿಸ್ಬೇಕು ಅವ್ರಿಗೆ, ಅದು ಗೊತ್ತಿಲ್ಲ ನಮಗೆ. ಸುನಿಲ್ ಬಾ ನೀವು ಅಲ್ಲ ಲಾಂಚ್ ಮಾಡಿಸ್ಕೊಳ್ಳೋಣ, ಅದು ಆದ್ಮೇಲೆ ಮಾತಾಡೋಣ. ಬಾಯ್ ಬಾಯ್, ನೀವು ಬನ್ನಿ. ಓಕೆನಾ ಪಾಸು ಬಪ್ಪ ಬರ್ತೀವಿ ಪ್ಲೀಸ್. ನಮ್ಮ ಸಂಸ್ಥೆಯ 50ನೇ ವರ್ಷದ ಒಂದು ಲೋಗೋ ಲಾಂಚ್ ಮಾಡ್ತಿದ್ದಾರೆ ಶ್ರೀನಿವಾಸ ಮೂರ್ತಿಗಳು ಮತ್ತು ಕೋಮಲ್ ಅವರು ಮತ್ತು ಅನು ಮೇಡಮ್. ಥ್ಯಾಂಕ್ ಯು.
ಸರ್ ಇದೇ ವರ್ಷದ ಏಪ್ರಿಲ್ ಮೊದಲನೇ ವಾರದಲ್ಲಿ ಒಂದು ಜೋರು ಸಮಾರಂಭ ಮಾಡಬೇಕು ಅಂತೇಳಿ ಎಲ್ಲರೂ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇದರ ಪೂರ್ವಭಾವಿಯಾಗಿ ಇವತ್ತು ನಮ್ಮ ಚಿಕ್ಕಪ್ಪನ ಹುಟ್ಟುಹಬ್ಬ ದಿವಸ. ಯಾಕೆ ಯಾವಾಗಲೂ ಜನವರಿ 25ನೇ ತಾರೀಕಿಗೆ ಅವಾರ್ಡ್ ಫಂಕ್ಷನ್ ಮಾಡ್ತಾ ಇದ್ವಿ. ಇವತ್ತು ಯಾವುದೂ ಆ್ಯಕ್ಟಿವಿಟೀಸ್ ಮಾಡದೇ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತೊಂದು ಲೋಗೋ ಲಾಂಚ್ನ ಮಾಡಿದ್ದೀವಿ. ಬಂದಂಥ ಎಲ್ಲ ಮುಖ್ಯ ಅತಿಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ. ತುಂಬ ಶಾರ್ಟ್ ಟೈಮಲ್ಲಿ ಕರೆದನ್ನು, ಜಸ್ಟ್ 2 days ಆಗಿತ್ತು. ಇವತ್ತು ಮಾಡೋದು ಏನು ಪ್ಲ್ಯಾನ್ ಇರಲಿಲ್ಲ, ಬಟ್ ನನಗೆ ತುಂಬ ಜನ ಅಡ್ವೈಸ್ ಮಾಡಿದರೆ ಇವತ್ತು ಏನೋ ಒಂದು ಮಾಡಿ ಆ್ಯಕ್ಟಿವಿಟೀಸ್ ಅಂತ ಅಂದಾಗ ಇದನ್ನು ಮಾಡೋದಕ್ಕೆ ತುಂಬ ಧನ್ಯವಾದಗಳು ಅನು ಮೇಡಮ್, ಶ್ರೀನಿವಾಸ ಮೂರ್ತಿಗಳಿಗೆ ಮತ್ತು ಕೋಮಲ್ ಅವ್ರಿಗೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೂಪುರೇಷೆಗಳನ್ನ ಹಾಕ್ಕೊಂಡಿದ್ದೀವಿ. 50ರದ್ದು ಒಂದು ದೊಡ್ಡ ಸಮಾರಂಭ ಮಾಡಬೇಕು. ಎಲ್ಲೂ ಕೂಡ ಯಾವ ಭಾಷೆಯಲ್ಲೂ ಒಂದು ಪ್ರಚಾರ ಸಂಸ್ಥೆ PRO ಸಂಸ್ಥೆ 50 ವರ್ಷದ್ದು ಇಲ್ಲ ಅಂತೇಳಿ ಮಾಹಿತಿ ನಾನು ಕಲೆಕ್ಟ್ ಮಾಡ್ಕೊಂಡು ನನಗೆ ಗೊತ್ತಿರೋ ಹಂಗೆ. ಹಾಗಾಗಿ ಕರ್ನಾಟಕದಲ್ಲೇ ಅದು ಸ್ಯಾಂಡಲ್ವುಡ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ 50 ವರ್ಷ ಲೆಗಸಿ ನಮ್ಮ ಕಂಪನಿ ಇರೋದು ನಮಗೆ ತುಂಬ ಹೃದಯದ ತುಂಬ ಖುಷಿ ಆಗುತ್ತೆ. ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ 76ನೇ ಇಸ್ವಿನಲ್ಲಿ ಸ್ಥಾಪಿಸಿದಂತಹ ನಮ್ಮ ಚಿಕ್ಕಪ್ಪ ಸುಧೀಂದ್ರ ಅಂತ ಹೇಳ್ಕೊಳ್ಳೋದು ತುಂಬ ಹೆಮ್ಮೆ ಆಗುತ್ತೆ ನನಗೆ. ಸೊ ಅವ್ರು ಹಾಕ್ಕೊಟ್ಟ ಹಾದಿಯಲ್ಲೇ ನಾವು ಈಗ ನಮ್ಮದು 2ನೇ ಜನರೇಷನ್ ಆಯಿತು, 3ನೇ ಜನರೇಷನ್ ರೆಡಿ ಆಗ್ತಾ ಇದ್ದಾರೆ. ಯಾಕೆಂದರೆ ಆಯ್ತು, ಅವಾಗ ಪ್ರಿಂಟ್ ಮೀಡಿಯಾ ಇತ್ತು, ಎಲೆಕ್ಟ್ರಾನಿಕ್ ಮೀಡಿಯಾ ಇತ್ತು, ಈಗ ಸೋಷಿಯಲ್ ಮೀಡಿಯಾ ಲೆವೆಲ್ ಬಂದಿದೆ. ಸೊ ಸೋಷಿಯಲ್ ಮೀಡಿಯಾ ಲೆವೆಲ್ ಬಂದಾಗ ನಮ್ಮ ಮಕ್ಕಳು ಕೂಡ ಗ್ರೋತ್ ಆಗಿದ್ದಾರೆ. ಅಥವಾ ನೆಕ್ಸ್ಟು ಸುನೀಲ ಅವರ ಮಗನೂ ರೆಡಿ ಆಗ್ತಾ ಇದ್ದಾನೆ ಎಲ್ಲ ಎಜುಕೇಷನ್ ಮುಗಿದ ಮೇಲೆ. ಹಾಗಾಗಿ ಈ ಲೆಗಸಿನ ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕು ಇಂಡಸ್ಟ್ರಿನಲ್ಲಿ ಅಂಥೇಳಿ ನಮ್ಮ ರಾಘವೇಂದ್ರ ಚಿತ್ರಮಣಿಯ ಬಳಗದ ಆಸೆ ಇದೆ. ಹಾಗೂ ಈಗ ಕುಮಾರ್ ಸರ್ ಶ್ರೀನಿವಾಸ ಮೂರ್ತಿಗಳು ಜಾಸ್ತಿ ಹೊತ್ತು ಮಾತಾಡ್ತಾರೆ, ಅದಕ್ಕೋಸ್ಕರ ಹೌದು. ಕೋಮಲ್ ಅವರು ಕೂಡ ಈ ಸಮಾರಂಭಕ್ಕೆ ಆಯ್ಕೆ ಮಾಡೋದ್ರಲ್ಲಿ ಆಗಲೇ ಹೇಳಿದೆ ನಾನು, ನಮಗೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ಭಾಳ ಬೇಕಾದ ಸ್ನೇಹಿತರು, ಅವ್ರ ಫ್ಯಾಮಿಲಿ ಅವರೆಲ್ಲ ಅಂತೇಳಿ. ಆಮೇಲೆ ನಮ್ಮ ಚಿಕ್ಕಪ್ಪ ಗುಂಡ ಮದುವೆ ಆಗ್ಬೋದು ಅಥವಾ ಪಟ್ಟಣಕ್ಕೆ ಬಂದ ಪುಟ್ಟದಲ್ಲೂ ಕೂಡ ನೀವು ಆ್ಯಕ್ಟ್ ಮಾಡಿದಿರಿ. ಈ ಎಲ್ಲ ದೃಷ್ಟಿಯಿಂದ ನಿಮ್ಗೆ ಇನ್ವೈಟ್ ಮಾಡಿದ್ದೀವಿ ಸರ್. ಎಲ್ಲರಿಗೂ ಇವತ್ತಿನ ರಥಸಪ್ತಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ಬಂದಿರತಕ್ಕಂಥ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು ಮತ್ತು ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಸಾಷ್ಟಾಂಗ ನಮಸ್ಕಾರ. ವಿಶೇಷವಾಗಿ ನಾನು ಫಸ್ಟು ಸುಧೀಂದ್ರ ಸಾರಿಂದ ಶುರು ಮಾಡಿ ಶ್ರೀನಿವಾಸ ಮೂರ್ತಿ ಸಾರಿಗೆ ಬರೋಣ ಅಂದ್ಕೊಂಡೆ. ಬಟ್ ಶ್ರೀನಿವಾಸ ಮೂರ್ತಿ ಸಾರಿಂದ ಶುರು ಮಾಡಿ ಆಮೇಲೆ ಅಲ್ಲಿಗೆ ಬರ್ತೀನಿ. ನಾನು 5ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಮ್ಮ ಅಣ್ಣ ಸಾರ್ ಮನೆಗೆ ಕರ್ಕೊಂಡೋಗಿದ್ದರು, ಸಂಭವನ್ಗಿ ರಾಮನಗರದಲ್ಲಿ. ಅವ್ರು ಬಂದಾಗ ಅವರು ಇವನು ಸಿನಿಮಾ ಕರ್ಕೊಂಡ್ಬಂದ್ಬಿಡ್ತೀಯ ಅಂತ ಅಂದಿದ್ರು. ಅದು ಯಾವ ಬಾಯಲ್ಲಿ ಅಂದ್ರೂ ಏನೋ ಗೊತ್ತಿಲ್ಲ. ಅದಾದಮೇಲೆ ನಾನು ಸಿನಿಮಾಗೆ ಬಂದೆ. ಮತ್ತು ನಮ್ಮ 2nd ಕ್ಲಾಸಲ್ಲಿ 11 and ಸ್ಪೂನ್ ರೇಸ್ ಒಳಗಡೆ ಯಾಮಾರ್ಸಿ ಗೆದ್ದಿದ್ದೆ. ಆವಾಗ ಇವರೇ ಬಂದು ನಮಗೆ ಅವಾರ್ಡು ಕೊಟ್ಟರು. ಆವತ್ತಿಂದ ಇವತ್ತವರೆಗೂ ಶ್ರೀನಿವಾಸ ಮೂರ್ತಿ ಅಣ್ಣ ನನಗೆ ಒಂದು ತಂದೆ ಸ್ವರೂಪ. ಅವ್ರು ನವೀನ್ ಥರ ಹೇಗೋ ನಾನು ಅದೇ ಥರ ಅವ್ರನ್ನ ಕಾಲದಿಂದ ನೋಡ್ಕೊಂಡ್ಬಂದಿದ್ದೀನಿ, ಜೊತೆಯಲ್ಲಿ ಬೆಳೆದಿದ್ದೀನಿ. ನನ್ನ ಕಷ್ಟ ಕಾಲದಲ್ಲಿ ಎಲ್ಲ ಕಡೆಯೂ ಅವ್ರು ನನಗೆ ಸಹಾಯ ಮಾಡಿದ್ದಾರೆ. ಒಂದು ಮೂವಿ ಮಾಡೋದಕ್ಕೂ ಅವರೇ ಪ್ರೋತ್ಸಾಹ ಕೊಟ್ಟು ನನಗೆ ಮಾಡಿದ್ರು. ಇನ್ನು ನೆಕ್ಸ್ಟು ನಮ್ಮ ಅನುಪ್ರಭಾಕರ್ ಮುಖರ್ಜಿಯವರು, ಅವ್ರು ನೋಡಿದ್ರೆ ಎಲ್ಲರಿಗೂ ಅಲರ್ಜಿ. ಯಾಕಂದರೆ ಅವರೆಲ್ಲ ಅಷ್ಟೊಂದು ಎನರ್ಜಿ ಇದೆ. ಅದು ಅವ್ರು ರಘು ಮುಖರ್ಜಿಯಿಂದ ಬಂತ ಇಲ್ಲ, ಅವ್ರ ಸ್ವಂತ ಪರ್ಸ್ನಲ್ ಎನರ್ಜಿನೂ ಗೊತ್ತಿಲ್ಲ. ಬಟ್ ಅವರು ನಾನು ಫಸ್ಟ್ ಟೈಮ್ ಅವ್ರನ್ನ ತವರಿಗೆ ಬಾ ತಂಗಿಲಿ ಶಿವಣ್ಣ ಅವ್ರ ಪೇರಾಗಿ ಮಾಡಿದ್ರು. ಆವತ್ತಿಂದನೂ ಅವ್ರು ಹೇಗಿದ್ದಾರೋ ಹಾಗೇ ಇದ್ದೀರಾ, ಒಳ್ಳೆಯದು, ಆಲ್ ದ ಬೆಸ್ಟ್. ಮತ್ತು ನಮ್ಮ ಸುಧೀಂದ್ರ ಸರ್ ಅವರ ವೈಫ್ ಇದ್ದಾರೆ. ಅಮ್ಮ ನಿಮಗೆ ನಮಸ್ಕಾರ. ನಿಮ್ಮ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಅದಕ್ಕೆ ಜಾಸ್ತಿ ಮಾತಾಡೋಲ್ಲ. ನಾನು ಸುಧೀಂದ್ರ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಇವತ್ತೇನಾದರೂ ಒಂದು ಚಿಕ್ಕದು ಮೋಷನ್ಲೆಸ್ ಕಾಮಿಡಿ ಮಾಡಬೇಕು ಅಂದರೆ ಅದಕ್ಕೆ ಅವರೇ ಮೂಲ ಕಾರಣ. ಯಾಕಂದರೆ ಅವ್ರು ಮಾತಾಡ್ತಾ ಇದ್ದಿದ್ದಂಥ ವಿಧಾನ ಹೆಂಗೆ ಅಂದರೆ, ಅವರು ಇಡೀ ಬರೀ ಲಿಪ್ ಮೂಮೆಂಟ್ ಮಾತ್ರ ಆಡ್ತಾ ಇತ್ತು, ಅದರಲ್ಲಿ ಭಯಂಕರ ಕಾಮಿಡಿ ಪಂಚಸ್ ಹಾಕ್ಬಿಡೋರು. ಈ ಬೇಡ ಕೃಷ್ಣ ರಂಗನಾಟ ಚಿತ್ರ ಪಾಲ ಎಂಟರ್ಪ್ರೈಸಸ್ ಅವರು ರಿಲೀಸ್ ಮಾಡೋಂಥ ಟೈಮಲ್ಲಿ ಅವರೆಲ್ಲ ಬಿಸ್ನೆಸ್ ಮಾತಾಡ್ಬೇಕಾದ್ರೆ ಸುಧೀಂದ್ರ ಸರು, ವೆಂಕಟೇಶ್ ಅವರು, ನಾನು ಆ ಕಾರ್ನರಲ್ಲಿ ನಿಂತಿದ್ವಿ. ಯಾಕಪ್ಪ ಡಲ್ ಆಗಿದೆಯಾ ಅಂದರು. ಯಾಕಂದರೆ ಆ ಪಿಕ್ಚರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ. ಆವಾಗ ಸುಧೀಂದ್ರ ಸರ್ಗೆ ಹೇಳಿದೆ, ಸರ್ ಯಾವುದೋ ದೊಡ್ಡ ಪಾತ್ರಗಳು ಸಿಕ್ಕಿಲ್ಲ ಸರ್ ಅಂತ. ನೀನು ತುಂಬ ದೊಡ್ಡದಾಗಿ ಬೆಳಿತೀಯಪ್ಪ ಅಂತ ಹೇಳಿದರು. ಅವ್ರು ಹೇಳಿದ ಮಾತನ್ನ ನಾನು ಯಾವಾಗಲೂ ಜ್ಞಾಪಿಸ್ಕೊತಾನೆ ಇರ್ತೀನಿ. ಅವ್ರು ಹಾಕಿರೋಂಥ ಸಂಸ್ಥೆ ಇವತ್ತು 50 ವರ್ಷ ಆಗಿದೆ. ಆದರೆ ಅದೊಂದು ಇವತ್ತಿನ ಒಂದು ಸಂಸ್ಥೆಗೆ ಒಂದು ಬೇಸ್ಮೆಂಟ್ ಹಾಕಿರೋದೇ ಒಂದು ಜಾಯಿಂಟ್ ಫ್ಯಾಮಿಲಿ ಅನ್ನೋ ಒಂದು ಆ ಕಲ್ಚರ್ನ ಇಲ್ಲಿ ತೊಗೊಂಬಂದಿದ್ದಾರೆ. ಯಾಕಂದರೆ ಇವತ್ತು
ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಇದೆ. ಬಟ್ ಇವರು ಹಾಕಿರುವಂಥ ಸಂಸ್ಥೆ ಇವತ್ತು 50 ವರ್ಷ ಆದರೂ ಅವ್ರು ನಮ್ಮ ಜೊತೆ ಇಲ್ಲ ಅಂದ್ರೂ ಅವರ ಸ್ವಂತ ಅಣ್ಣ ಅವ್ರ ಮಗ ಆಗಿರುವಂಥ ನಮ್ಮ ವೆಂಕಟೇಶ್ ಅವರು ಅದನ್ನು ನಡ್ಕೊಂಡು ಬಂದಿದ್ದಾರೆ. ಇವ್ರ ಬಾಂಧವ್ಯ ಪಾರ್ಥಿಬನ್ ಪಿಕ್ಚರ್ ಒಂದು ಮೂವಿ ಬಂದಿತ್ತು, ಅದರೊಳಗೆ ಚಿಕ್ಕಪ್ಪ ಮತ್ತು ಅಣ್ಣನ ಮಗನ ಒಂದು ಲವ್ನ ನಾನು ಸಿನಿಮಾ ನೋಡಿದ್ದೆ. ಬಟ್ ನಿಜವಾದ ಜೀವನದಲ್ಲಿ ನೋಡಿದ್ದು ಇವರಲ್ಲೇನೆ. ಇವರೊಬ್ಬರೇ ಹೋಗೋದಲ್ಲದೆ ಅವ್ರ ಮಕ್ಕಳನ್ನ ಅವ್ರ ಜೊತೆಗಳ್ಗೆ ಹಾಕ್ಕೊಂಡು ಅವ್ರು ಸ್ವಲ್ಪ ಸ್ಲೋ ಆಗಿದ್ರು ಅವ್ರನ್ನ ಬಿಡ್ದಂಗೆ ಎಳ್ಕೊಂಡು ಇವ್ರು ಸ್ಪೀಡಿಗೆ ಕರ್ಕೊಂಡು ಬಂದು ಇವತ್ತು 50 ವರ್ಷ ಸಂಸ್ಥೆ ಆಗುವಂಥ ಒಂದು ಮಟ್ಟಕ್ಕೆ ಕರ್ಕೊಂಡು ಬಂದಿದ್ದಾರೆ. ದೇವರು ನಿಮ್ಮ ಮುಂದಿನ ತಲೆಮಾರಿಂದ 100 ವರ್ಷನೂ ಆಗಲಿ ಅಂತ ಹೇಳ್ತಾ ನನಗೆ ಇಲ್ಲಿ ಬಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ. ನಾನು ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ರಥಸಪ್ತಮಿ ಹಬ್ಬದ ಶುಭಾಶಯಗಳು. ಕಡೆ ದಿನ ಎಳ್ಳು ಬೆಲ್ಲ ಹಂಚ್ಕೊಳ್ಳೋಕೆ ಇವತ್ತು ಆ ಸಂಬಂಧಗಳ ಒಂದು ಸ್ಟ್ರಾಂಗ್ ಬಾಂಡ್ ಇಲ್ಲಿ ಕಾಣಿಸ್ತಾ ಇದೆ ಅಂತ ನನಗನ್ಸುತ್ತೆ. ಬಹಳ ಸಂತೋಷ ಆಯಿತು ನೀವೆಲ್ಲರೂ ನೋಡಿ. ನಾನು ಸುಮಾರು ವಾಸು ಸರ್, ನಮ್ಮ ನಾಗೇಶ್ ಅವರು, ಮನು, ಮೋಕ್ಷ ಎಲ್ಲರೂ ಹಳಬ್ರನ್ನೆಲ್ಲ ನೋಡಿದಾಗ ನನ್ನ ಪ್ರೆಸ್ ಮೀಟ್ಸ್ ನಾಪ್ಕ ಬರುತ್ತೆ. ಅವಾಗ ಇಷ್ಟೊಂದು ಸೋಷಿಯಲ್ ಮೀಡಿಯಾ ಇದು ಏನೂ ಇರಲಿಲ್ಲ. ಒಂದು 4 ಕ್ಯಾಮ್ರಾ ಇರೋದು. DC ನಾಗೇಶ್ ಅವರು, ವೀರೇಶ್ ಸರ್ ಇರೋರು, ಬಿಟ್ರೆ ಶೆನಾಯ್ ಅವರು, ವಾಸು ಸರ್, ಎಲ್ಲ ಸೀನಿಯರ್ಸ್, ಗಣೇಶ್ ಸರ್ ಎಲ್ಲರೂ. ಸೊ ದ್ಯಾಟ್ ವಾಸ್ ಪ್ರೆಸ್ ಮೀಟ್. ಎಸ್ ಮೂರ್ತಿ ಸರ್ ಮೇಯ್ನಾಗೆ ಅವ್ರು ಕೂತಿದ್ರೆ ಭಯ ನಮಗೆ. ವಿಜಯ್ ಸಾರ್ಥಿ ಸರ್ ಏನು ಕ್ವೆಶನ್ ಕೇಳ್ತಾರೆ ನೀವು ನಮಗೆ ಅಂತ. ಸೊ ಅವರೆಲ್ಲ ನೋಡುವಾಗ ಒಂದು ನೆನಪುಗಳು ಬರುತ್ತೆ ಮನಸ್ಸಲ್ಲಿ, ಖುಷಿ ಆಗುತ್ತೆ, ಮನಸ್ಸಿಗೆ ಒಂಥರ ಸಂತೋಷ ಆಗುತ್ತೆ. ಸೊ ಥ್ಯಾಂಕ್ ಯು ವೆಂಕಟೇಶ್ ಅವ್ರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ನೀಡೋದಕ್ಕೆ. ಶರಣಾಗ್ ಸರ್ ಹೇಳಿದರು ಈ ಥರ ವೆಂಕಟೇಶ್ ಅವರು ಪ್ರೋಗ್ರಾಮ್ ಮಾಡ್ತಿದ್ದಾರೆ ಬನ್ನಿ ಅಂತ. ನನಗೆ ಆಗ್ತಾ ಇರೋ ಹಾಗೆ ಪ್ರಾಬ್ಲಿ ನಾನು ಹೃದಯ ಸ್ಟಾರ್ಟ್ ಮಾಡಿದಾಗ ಅಥವಾ ಚೈಲ್ಡ್ ಆರ್ಟಿಸ್ಟ್ ಆದಾಗಿಂದನೂ ಸುದೀನ ಸರ್ ಅವರ ಪರಿಚಯ, ಅವರ ಮುಖ, ಅವರ ಒಂದು ಕೆಲಸ ಎಲ್ಲವನ್ನೂ ನಾನು ನೋಡ್ಕೊಂಡು ಬೆಳೆದಂಥವಳು. ಸೊ ಇವತ್ತು ಅವ್ರು ಸ್ಥಾಪಿಸಿದಂಥ ಸಂಸ್ಥೆ 50 ವರ್ಷ ಕಂಪ್ಲೀಟ್ ಆಗ್ತಿದೆ ಅಂದರೆ ಬಹಳ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ಅವ್ರು ಹೇಳಿದಾಗೆ ಬಹಳ ನಾವು ಇಂಡಸ್ಟ್ರಿಲಿ ಇದನ್ನು ನಮ್ಗೆ ಕಾಣೋಕ್ಕೆ ಸಿಗಲ್ಲ ಅನ್ಸುತ್ತೆ. ಇಷ್ಟು ವರ್ಷ ಕೆಲಸ ಆಗ್ತಿರೋದು ಒಂದು ಸಂಸ್ಥೆಯಿಂದ. ಅದನ್ನ ಕೋಮಲ್ ಸರ್ ಹೇಳಿದಾಗೆ ಅವ್ರು ಮುಂದುವರಿಸ್ತಾ ಇದ್ದಾರೆ. ವೆಂಕಟೇಶ್ ಅವರು ಜೊತೆನಲ್ಲಿ ನೋಡಿ, ಯಾವಾಗಲೂ ಇಬ್ರು ಜೊತೆನಲ್ಲೇ ನಾನು ನೋಡ್ತಾ ಇದ್ದೆ. ಆಮೇಲೆ ಅಫ್ಕೋರ್ಸ್ ವಾಟ್ ಹ್ಯಾಪೆಂಡ್, ತುಂಬ ಚಿಕ್ಕ ವಯಸ್ಸಿಗೆ ಸರ್ನ ಕಳ್ಕೊಂಡ್ವಿ. ಬಟ್ ಅವರ ಒಂದು ಲೆಗಸಿನ ಅವ್ರು ಹಾಕೊಟ್ಟಂಥ ಒಂದು ಹಾದಿನಲ್ಲಿ ವೆಂಕಟೇಶ್ ಅವ್ರು ನಡೀತಾ ಇರೋದು. ಅವರ ವಾಸು ಇರ್ಬೋದು, ಅವರ ಸುಧೀರ ಸರ್ ಮಗ ಇರ್ಬೋದು, ಅವ್ರನ್ನೆಲ್ಲ ಅವ್ರು ಟ್ರೈನ್ ಮಾಡ್ಕೊಂಡು ಇವಾಗ ಅದೇ ಹಾದಿನಲ್ಲಿ ನಡೆಸ್ತಾ ಇದ್ದಾರೆ. ಅದು ಬಹಳ ಖುಷಿ ಕೊಡುವಂಥ ವಿಷಯ. ಅಮ್ಮನ್ನ ಜಾಸ್ತಿ ಭೇಟಿ ಮಾಡಿರಲಿಲ್ಲ. ಒಂದ್ಸರಿ ಭೇಟಿ ಮಾಡಿದ್ದೆ ಅನ್ಸುತ್ತೆ, 1-2 ಸರಿ ಮನೆಗೆ ಹೋಗಿದ್ದೆ. ಆದರೆ ಮೇಲೆ ಹೋಗಿ ಭೇಟಿ ಮಾಡುವಂಥ ಒಂದು ಅವಕಾಶ ಆಗಿರಲಿಲ್ಲ. ಬಟ್ ಖುಷಿ ಆಯಿತು ಅಮ್ಮ ಅವ್ರನ್ನ ನೋಡಿದ್ದಕ್ಕೆ. ಅವ್ರಿಗೂ ಅವರ ಮಗ, ಸೊಸೆ, ಮಗಳು, ಅಳಿಯ, ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ. ಎಲ್ರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು. ಹಾಗೆ ದೇವರ ಆಶೀರ್ವಾದ ನಿಮ್ಮ ಫುಲ್ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ವೆಂಕಟೇಶ್ ಅವ್ರ ಫ್ಯಾಮಿಲಿನೂ ಮೀಟ್ ಮಾಡಿದೆ, ಅವ್ರ ವೈಫ್ ಎಲ್ಲನೂ. ಐ ಆಮ್ ಹ್ಯಾಪಿ. ಅಂಕಲ್, JK ಅಂಕಲ್, ನಾನು ಯಾವಾಗಲೂ ಅಮ್ಮ ಮುಂಚೆಯಿಂದನೂ JK ಅಂತ ಕರಿತಾ ಇದ್ರು. ನನಗೆ ಅದೇ ಅಭ್ಯಾಸ, JK ಅಂಕಲ್. ನಾನು ಯಾವತ್ತೂ ಶ್ರೀನಿವಾಸ್ ಅಂಕಲ್ ಅಂತ ಕರೆದೇ ಇಲ್ಲ ಅವ್ರನ್ನ, JK ಅಂಕಲ್ ಅಂತಲೇ ರೆಫರ್ ಮಾಡೋದು. JK ಅಂಕಲ್ನ ನೋಡಿ ಬಹಳ ಸಂತೋಷ ಆಯಿತು. ಅವರು ಇವಾಗ ಫಂಕ್ಷನ್ಸಲ್ಲಿ ಸಿಕ್ಕಾಗ ಎಲ್ಲ ನೋಡಿದಾಗ ಕೇಳ್ತಾರೆ, ಹೆಂಗಿದೆ ಲೈಫ್, ಹೆಂಗಿದೆ, ಖುಷಿಯಾಗಿದೆಯಾ, ಆರಾಮಾಗಿದೆಯಾ, ಅವ್ರ ಪ್ರಶ್ನೆಗಳದು. ನನ್ನ ತಂದೆ ನೆನಪಾಗುತ್ತೆ ನನಗೆ. ಆ ಕನ್ಸರ್ನ್ ಅವರಲ್ಲಿರೋದು ಫಸ್ಟ್ ಕೇಳೋದೇ ಅದು. ಆಮೇಲೆ ನನ್ನ ಮಗಳ ಬಗ್ಗೆ ಅಥವಾ ಅಮ್ಮನ ಬಗ್ಗೆ ಅಥವಾ ನಮ್ಮ ಯಜಮಾನ್ರ ಬಗ್ಗೆ ಕೇಳ್ತಾರೆ. ಫಸ್ಟ್ ಅವ್ರು ಕೇಳೋದೇ ನನ್ನ ಬಗ್ಗೆ, ಸಂತೋಷವಾಗಿದೆಯಾ, ಹ್ಯಾಪಿ ಆಗಿದೆಯಾ ನೀನೀಗ ಅಂತ. ಸೊ ಅಂಕಲ್ನ ನೋಡಿ ಖುಷಿ ಆಯಿತು. ಆ್ಯಂಡ್ ಕೋಮಲ್ ಅವರು ವಂಡರ್ಫುಲ್ ಆರ್ಟಿಸ್ಟ್. ಅವರು ತವರಿಗೆ ಬಾ ತಂಗಿ ಬಗ್ಗೆ ಹೇಳಿದ್ರು. ನನಗೆ ತುಂಬ ನೆನಪಿರೋದು ಅಂದರೆ ಶಾಂತಿ ನಿವಾಸ. ಅದರಲ್ಲಿ ತುಂಬ ಕಷ್ಟ ಆಗೋದು ಕೋಮಲ್ ಅವ್ರ ಜೊತೆ ಶಾರ್ಟ್ಸ್ ಇದ್ರೆ. ದೀಪು ಯಾವಾಗಲೂ ಬೈತಾ ಇರೋರು, ಸ್ಟಾಪ್ ಲಾಫಿಂಗ್ ಅಂತ. ಅವ್ರ ಜೊತೆಲಿದ್ರೆ ನಗು ತಡ್ಕೊಳಕ್ಕೆ ಆಗಲ್ಲ ಶಾರ್ಟ್ಸಲ್ಲಿ. ಐ ಹ್ಯಾಡ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್ ಆಸ್ ವೆಲ್. ಸೊ ವೆಂಕಟೇಶ್ ಅವರ ಒಂದು ಕೃಪೆಯಿಂದ ಇವತ್ತು ಅವರೆಲ್ಲರೂ ಭೇಟಿ ಮಾಡಿ, ನಿಮ್ಮೆಲ್ಲರೂ ಭೇಟಿ ಮಾಡೋ ಒಂದು ಅವಕಾಶ ಸಿಕ್ತು. ಈ ಒಂದು ಲೋಗೋ ಲಾಂಚ್ಗೆ ಕರೆದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಏಪ್ರಿಲಲ್ಲಿ ನೀವು ಅನ್ಕೊಂಡಿರೋ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ, ಅದ್ಭುತವಾಗಿ ನಡೀಲಿ ಅಂತ ನಾನು ಆಶಿಸ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಶ್ರೀನಿವಾಸ ಮೂರ್ತಿಗಳು ಮಾತಾಡ್ತೀನಿ ಅದೇ ಅದಕ್ಕೆ ನಮ್ಮ ಚಿಕ್ಕಮ್ಮ ಮಾತಾಡಲ್ಲ.
ಅವ್ರ ಪರವಾಗಿ ಅವ್ರ ಮಗ ಬಂದು ವೇದಿಕೆ ಮೇಲೆ ಒಂದೆರಡು ಮಾತಾಡಬೇಕು. ಅದಾದ್ಮೇಲೆ ನಾವು ವಾಸುನು ಮಾತಾಡ್ತಾನೆ. ಇವತ್ತು ಒಂದು ಸಂದರ್ಭ ಸರ್ ಇದು ಮಾತಾಡೋಕ್ಕೆ. ಆಮೇಲೆ ಈಗಿನ ಫಾಸ್ಟ್ ಮಾಡ್ಬೇಕು ನೀವಿನ್ನ. ಯಾರನ್ನ ಅವ್ರು ನೋಡಿ ಅವ್ರು ಬರ್ತಾನೆ ಇಲ್ಲ. ಅಲ್ಲಿದ್ದಾರೆ, ಅಲ್ಲಿ ರೈಲ ಬಂದ ಹೌದು. ಅದಾದ್ಮೇಲೆ ಇವಾಗಿಂದ ಸೋಷಿಯಲ್ ಮೀಡಿಯಾಗೆ ಎಲ್ಲ ನಮ್ಮ ಮಕ್ಕಳು ತಯಾರಾಗಿ, ನನ್ನ ಮಗಳಾಗ್ಬೋದು, ನನ್ನ ಮಗ ಆಗ್ಬೋದು. ಹೌದು, ನೆಕ್ಸ್ಟ್ ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋರು ಆಲ್ಮೋಸ್ಟ್ ಎಲ್ಲರೂ ನಾನು ಹುಟ್ಟಿದಾಗಿಂದ ನೋಡಿದವರೇ ಜಾಸ್ತಿ ಇದ್ದಾರೆ. ಅದಲ್ಲದೆ ಶ್ರೀನಿವಾಸ ಮೂರ್ತಿ ಸರ್ ಅಂತೂ ನಮ್ಮ ಅಪ್ಪ ಅಮ್ಮನ ಮದುವೆಗೆ ಬಂದವರು. ನನಗೆ ನಮ್ಮ ಅಪ್ಪನ ಹುಡುಗ ಬಂದರೆ ತುಂಬ ಟೆನ್ಷನ್ ಆಗ್ತೀನಿ. ನಾನು ಇವತ್ತು ಅದಕ್ಕೆ ಜಾಸ್ತಿನೂ ಮಾತಾಡಲ್ಲ, ಸಾರಿ. ಡಿಸ್ಟ್ರಿಬ್ಯೂಟರ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾವು ಕೆಲಸ ಇದ್ದರೆ ಟೈಮಲ್ಲಿ ನಮ್ಮ ಚಿಕ್ಕಪ್ಪ ಅವ್ರು ಕೆಲಸ ಕೊಟ್ಟಿದೆ, ಒಂದು ಭಾಳ ಖುಷಿ ನಮಗೆ. ಅವ್ರ ಆಶೀರ್ವಾದದಿಂದ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ನಿಮ್ಮದು ಬ್ಲೆಸ್ಸಿಂಗ್ಸ್ ಇರಬೇಕು. ತುಂಬ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು. ನಿಮ್ಮ ಚಿಕ್ಕಪ್ಪ ಕಾಸು ಕಲೆಕ್ಟ್ ಮಾಡೋದು ಹಂಗೆ ಹೇಳ್ಕೊಟ್ಟೇ ಇರಲಿಲ್ಲ. ಅವ್ರು ಬಿಟ್ಬಿಡೋರೆಲ್ಲ ನೀನು ಹಂಗಿಲ್ಲ, ಹೊಸ್ದಾಗಿ ಕಲ್ತಿದ್ದೆ. ಖಂಡಿತವಾಗ್ಲೂ ಇಲ್ಲ ಸರ್. ಇಲ್ಲ, ಎರಡು ಕಾರಣ ಇದೆ. ಪಾಪ ಅವನು ಹೇಳಿದ್ದು, ಇವನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದ, ಬಹುಮಾನ ಕ್ರೆಡಿಟ್ ಬ್ಯಾಂಕ್ ಅಂತೇಳಿ ಚಾಮರಾಜಪೇಟೆ ಲೀವ್ ಇದೆ ಕುಮಾರ್ ಸರ್, ಅಲ್ಲಿ ವರ್ಕ್ ಮಾಡ್ತಿದ್ದ. ಅದೇನಾಗಿದೆ, ಇವನು DD ಅನ್ನೋ ಕಟ್ಟಕ್ಕೆ ಅಂತ ಹೋಗಿ ಬೇರೆ ಬ್ಯಾಂಕ್ಗೆ, ಅಲ್ಲಿ ಡಕಾಯ್ಸ್ ಅಟ್ಯಾಕ್ ಮಾಡಿಬಿಟ್ಟು ಇವನು ಪರ್ಸಲ್ಲಿ ಇದ್ದಿದ್ದು 2 ಹೊಡೆದು 500 ರೂಪಾಯಿ ಕಿತ್ಕೊಂಡ್ಬಿಟ್ಟಿದ್ದಾರೆ. ಇವನು DD ಎಲ್ಲ ಆಲ್ರೆಡಿ ಕಟ್ಟಿಬಿಟ್ಟಿದ್ದ ಎಲ್ಲಾನು. ಅದಾದ್ಮೇಲೆ ವಾಪಸ್ ಏನಾಯಿತು, ಕೆಲಸ ಬಿಟ್ಬಿಟ್ಟ. ಟೆನ್ಷನ್ ಆಯಿತು. ಡಕಾಯ್ಸ್ ಅಟ್ಯಾಕ್ ಆದಾಗ ಪಾಪ ಅವನಿಗೆ ತುಂಬ ಕಷ್ಟ ಆಗೋಯ್ತು. ಏನೂ ಕೆಲಸ ಇಲ್ದಂಗೆ ದಿನ ಬೆಳಗ್ಗೆ ಇವಾಗ ಪಂಚೆ ಉಟ್ಕೋತಾನೆ, ಅವಾಗ ಲುಂಗಿ ಉಟ್ಕೋತಾ ಇದ್ದ. ಆಯಿತಾ, ಲುಂಗಿ ಉಟ್ಕೊಂಡು ಪಾಪ ಒಂದು ಶರ್ಟ್ ಹಾಕ್ಕೊಂಡು ನಮ್ಮ ಮನೆ ಮುಂದೆ ಜಗಲಿ ಕಟ್ಟೆ ಇತ್ತು ಆಗಿನ ಕಾಲದ್ದು. ಬೆಳಗಿಂದ ಕೂತ್ಕೊಳ್ಳೋದು, ಊಟ ತಿಂಡಿ ಮಾಡೋದು. ಪಾಪ ಆ ಕೊರಗಿತ್ತು, ಆಗ್ಲಿಂದನೇ ದುಡಿಬೇಕು ಅನ್ನೋದಿತ್ತು. ಆ ಟೈಮಲ್ಲಿ ಏನೂ ಕೆಲಸ ಇಲ್ಲ. ಹಾಗಾಗಿ ಹೇಗೆ ತಿರ್ಗ ನನಗೆ ಹೆಂಗೆ ನಮ್ಮ ಚಿಕ್ಕಪ್ಪ ಬೆಳೆಸಿದ್ರು ಅದೇ ಥರ ವಾಪಸ್ ಇಲ್ಲೇ ನಮ್ಮಲ್ಲೇ ಕೆಲಸ ಮಾಡಲಿ ಅವನು. ಹಾಗೆಲ್ಲ ಈಗಿನ ಥರ ಏನು, ಈಗ ಭಾಳ ಈಸಿ ಇದೆ ಸರ್ ಕೆಲಸ ಮಾಡೋಕ್ಕೆ. ಒಂದು ವಾಟ್ಸಪ್ಪಲ್ಲಿ ಕಳಿಸ್ಬಿಡ್ಬೋದು. ಅವಾಗ ಹಂಗಿರಲಿಲ್ಲ. ನಾವೆಲ್ಲ ತುಂಬ ಸೈಕಲ್ ಹೊಡೆದು, ಲೂನಾ ಬಂದು, TVS ಬಂದು, ಹೋಂಡಾ ಆಕ್ಟಿವ್ ಬಂದು ತುಂಬ ಕಷ್ಟಪಟ್ಟಿದ್ದೀವಿ ನಮ್ಮ ಚಿಕ್ಕಪ್ಪನ ಜೊತೆಗೆ. ಆಮೇಲೆ ಅವನಿಗೂ ಪಾಪ ಅವನ ಜೀವನಕ್ಕೆ ದಾರಿ ಮಾಡಿಕೊಟ್ರು. ಅದನ್ನು ನೆನೆಸ್ಕೊಂಡೆ ಅವನು. ಅವ್ರ ಮಗನಿಗೆ ಪಾಪ ಅವ್ರಿಗೆ ಅವ್ರ ತಂದೆ ಹುಡ್ದಪ್ಪ ಇವತ್ತು. ಫೇಸ್ಬುಕ್ಕಲ್ಲಿ ಭಾಳ ಅವ್ರ ತಂದೆ ಮತ್ತು ಬಾಂಧವ್ಯದ ಬಗ್ಗೆ ಅವಾಗವಾಗ ಬಿಡ್ತಾ ಇರ್ತಾನೆ. ಅದು ಓದಿದವ್ರಿಗೆ ಗೊತ್ತಾಗತ್ತೆ ಅದಕ್ಕೆ ಎಷ್ಟು ತಂದೆಯ ಪ್ರೀತಿ ಇದೆ ಅಂತೇಳಿ. ಎಮೋಷನ್ ಆಗಿ ಮಾತಾಡಲಿಲ್ಲ, ಇರಲಿ ಪರವಾಗಿಲ್ಲ. ಅದೇನೆ ಅಲ್ಲ, ಇಬ್ಬರು ಅವ್ರದ್ದು ನಮ್ಮ ತಂಗಿ ಮತ್ತು ಅವರು ಮಗ ಇಬ್ಬರು ಚಿಕ್ಕವ್ರು ಪಾಪ ಹೋದಾಗ. ಆಗಲೂ 52 ಹೋದಾಗ ನಮಗೂ ತುಂಬಾ ಟೆನ್ಷನ್ ಇತ್ತು. ಇಂಡಸ್ಟ್ರಿ ತುಂಬ ಜನ ನಮ್ಮವರು, ಕೆಲವರು ನಮ್ಮ ಪ್ರೊಫೆಷನ್ ಅವರು ಇದ್ದವರು, ಇಲ್ಲ ಒಂದು ಘಟ ಉರುಳಿತು ಮುಗೀತು ಇವ್ರ ಕತೆ ಅಂತಲ್ಲ ಅಂತಂದರು. ಆದರೆ ಅವರು ನನ್ನ ಬೆಳೆಸಿದ್ರು. ನನಗೆ ಕೆಲವು ಕೆಲಸ ಗೊತ್ತಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಆಶೀರ್ವಾದ, ಅವ್ರು ಇಟ್ಕೊಂಡಿರೋ ರಾಘವೇಂದ್ರ ಚಿತ್ರಮಣಿನ ಸಂಸ್ಥೆ ಇಲ್ಲಿವರೆಗೂ ಕರೆಕ್ಟಾಗಿ ಕರ್ಕೊಂಡ್ಬಂತು. ಹಾಗಾಗಿ ಅದನ್ನು ಯಾವಾಗಲೂ ನಾವು ನೆನೆಸ್ಕೋತಾ ಇರ್ತೀವಿ. ರಾಯರು ಹೆಸರು ಇಟ್ಕೊಂಡಾಗ ಅಲ್ಲೇನು ಸಮಸ್ಯೆನೇ ಆಗಲ್ಲ ಅನ್ನೋದಕ್ಕೆ ನಾವೇ ಉದಾಹರಣೆ ಅಷ್ಟೇ. ಎಷ್ಟೇ ಕಾಂಪಿಟೇಟರ್ ಬಂದರೂ ಕೂಡ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಸಂಸ್ಥೆ ಹಿಂದೆ ರಾಯರಿದ್ದಾರೆ ಅಂತ ಹೇಳ್ದ. ಈಗಿನ ಸೋಷಿಯಲ್ ಮೀಡಿಯಾದ ಬಗ್ಗೆ ಒಂದಷ್ಟೆಲ್ಲರೂ ನಮ್ಮ ಮಕ್ಕಳು ಕೂಡ ನಮ್ಮ ಕಂಪನಿ ಜಾಯ್ನ್ ಆಗಿದ್ದಾರೆ. ಹೇಗೆ ತಿರ್ಗಾ ವಾಪಸ್ ನಮ್ಮ ಚಿಕ್ಕಪ್ಪನ ಒಂದು ಆಶ್ರಯನೇ, ಅವ್ರ ಆಶೀರ್ವಾದನೇ. ಒಂದೆರಡು ಮಾತು ಪವನ್ ಮಾತಾಡಬೇಕು ಅಂತ ಕೇಳ್ಕೊತೀವಿ. ಯಾಕೆಂದ್ರೆ ಇದೆಲ್ಲ ಕ್ರಿಯೇಟಿವ್ ಅಲ್ಲಿ ಮಾಡೋಕ್ಕೆ ನಮಗೆ ಅದು ಅಷ್ಟೆಲ್ಲ ಐಡಿಯಾಸ್ ಇರಲ್ಲ. ಈಗಿನ ಹುಡುಗರು ಭಾಳ ಫಾಸ್ಟಾಗಿರ್ತಾರೆ, ಅದೆಲ್ಲ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ತೆ. ಇದೇ 1 ತಿಂಗಳಿಂದ ನಾನು ಶಾರ್ಟ್ ಫಿಲಮ್ ಮಾಡಿದ್ದೆ. ಅವಾಗ ಸ್ಟೇಜ್ ತಿರ್ಗಾ ಶೇರ್ ಮಾಡ್ತಾಯಿದ್ದೀನಿ.
ಏನು ಹೇಳಬೇಕು, 50 ವರ್ಷ ಆಯಿತು. 5 ವರ್ಷ ನಡೆಸೋದೇ ತುಂಬ ಕಷ್ಟ ಒಂದು ಸಂಸ್ಥೆನ. 15 ವರ್ಷ, 25 ವರ್ಷ, 50 ವರ್ಷ ಇದು. ನೆಕ್ಸ್ಟು ಇನ್ನೂ ಮುಂದೆ ತೊಗೊಂಡೋಗ್ಬೇಕು ಅಂತ ಇನ್ನೂ ಬೇರೆ ಬೇರೆ ಯೋಚನೆಗಳಿದೆ. ಅವಾಗ 6 ಸಿನಿಮಾ ಪ್ರೊಡ್ಯೂಸ್ ಮಾಡಿದರು. ಇವಾಗ ಯಾವ್ದಾದ್ರು ಕೊಲ್ಯಾಬ್ರೇಷನ್ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ದೊಡ್ಡ ಸಿನಿಮಾಗಳು, ಒಳ್ಳೊಳ್ಳೆ ಆಫರ್ ಇದೆ. ಎಲ್ಲರ ಆಶೀರ್ವಾದ ಹಿಂಗಿರಬೇಕು ಅಷ್ಟೇ. ನಮ್ಮ ತಾತ ನೆನೆಸ್ಕೋಬೇಕು, ಯಾಕೆಂದರೆ ಅವರು ಹಾಕಿದ್ದ ಸಂಸ್ಥೆ ಇವಾಗ ಇಲ್ಲಿ ತನಕ ಬಂದು ನಿಂತಿದೆ. 50 ಇದ್ದಿದ್ದು 100 ಆಗಬೇಕು ನಮಗೆ. ಥ್ಯಾಂಕ್ ಯು. ತಸ್ಬೋದು ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನಾನು ದೇವೇಗೌಡನಪ್ಪ. ಒಂದು 3-4 ದಿವಸದ ಹಿಂದೆ ವೆಂಕಟೇಶ್ ಫೋನ್ ಮಾಡಿದಾಗ ಈ ಥರ ರಾಘವೇಂದ್ರ ಚಿತ್ರವಾಣಿದು ಲೋಗೋ ಬಿಡುಗಡೆ ಬರಬೇಕು. ನಾನೇನು ಅಷ್ಟು ದೊಡ್ಡ ಕಲಾವಿದ ನನ್ನ ಕರೀತಾ ಇದ್ದಾರಲ್ಲ ವೆಂಕಟೇಶ್, ಯಾರು ದೊಡ್ಡ ದೊಡ್ಡ ಸ್ಟಾರ್ಗಳು ಕರಿಬೇಕಾಗಿತ್ತು ಅಂದರೆ ಇಲ್ಲ ನೀವು ಬರಲೇಬೇಕು ಹಿರಿಯರು ಹಾಗೆ. ಸರಿ ಹೋಗಲಿ, ಹಿರಿಯರು ಅಂತ ಕರೆದಿದ್ದಾರೆ, ಸಂತೋಷ, ಬರ್ತೀನಿ ಅಂತ ಹೋಗ್ತಿದ್ದೆ. ಆದರೆ ಇವತ್ತು ಬರ್ತಾ ದಾರಿಯಲ್ಲಿ ಬಹಳ ಟ್ರಾಫಿಕ್ ಇದ್ದಲ್ಲಿ ಸ್ವಲ್ಪ ತಡವಾಯಿತು, ಅದಕ್ಕೆ ಕ್ಷಮೆ ಯಾಚಿಸ್ತಾ, ಸುಧೀಂದ್ರ ಅವರ ಸಂಸ್ಥೆಗೆ 50 ವರ್ಷ. 76ರಲ್ಲಿ ಪ್ರಾರಂಭ ಆಗಿದ್ದು, ಇವತ್ತು 50ನೇ ವರ್ಷ. ನಾನು ಚಿತ್ರರಂಗಕ್ಕೆ ಬಂದು 50ನೇ ವರ್ಷ. ಸುಧೀಂದ್ರ ನಾನು ಪರಿಚಯ ಆಗಿದ್ದು 76ರಲ್ಲಿ. ಅವರು ಅಂಕಲಗಿ ಸಂಸ್ಥೆಗೆ ಪ್ರಪ್ರಥಮವಾಗಿ ಅವರು ಈ ರಾಘವೇಂದ್ರ ಚಿತ್ರವಾಣಿಯಿಂದ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು. ಆನಂದರಾವ್ ಸರ್ಕಲಲ್ಲಿ ಟೂರಿಸ್ಟ್ ಹೋಟ್ಲ್ ಅಂತಿದೆ, ಅಲ್ಲಿ ಸಿದ್ಧಲಿಂಗಯ್ಯನವರು, ವರದಪ್ಪನವರು, ಚಂದ್ರಲಾಲ್ ಜೈನು ಅಲ್ಲೇ ಅವರೇ ಬಿಡಾರ. ಆಮೇಲೆ ಅಂಕಲ್ಗಿ ಅವರು ಮಿತ್ರರು ಅಲ್ಲೇ, ಯಾವಾಗಲೂ ಅಲ್ಲೇ ಬಂದು ನಾವು ಪ್ರತಿ ದಿವಸ ಮೀಟ್ ಮಾಡ್ತೀವಿ. ವೆಂಕಟೇಶ್ ಆವಾಗವಾಗ ಜೊತೆಯಲ್ಲಿ ಬರ್ತಿದ್ರು. ಹೆಚ್ಚಿಗೆ ಸುಧೀಂದ್ರನೇ ಬಂದು ಅವರಿಗೆ ಬೆನ್ನೆಲುಬಾಗಿ ವೆಂಕಟೇಶ್ ಬಹಳ ಆಸಕ್ತಿಯಿಂದ ಕೆಲಸ ಮಾಡೋದಕ್ಕೆ ಶುರು ಮಾಡಿದರು. ಆವತ್ತಿನಿಂದ ನಾನು ಸಿದ್ಧಲಿಂಗಯ್ಯನವರ ನಿರ್ದೇಶನದಲ್ಲಿ ಹೇಮಾವತಿ ಚಿತ್ರದ ಪ್ರಾರಂಭಿಸಿದೆ. ಅವರ ಅಂದಿನಿಂದ ಇವತ್ತಿನವರೆಗೂ ಅದನ್ನು ನಡೆಸ್ಕೊಂಡು ಪಾಪ ಬಹಳ ಚಿಕ್ಕ ವಯಸ್ಸಿನಲ್ಲಿ ನಮ್ಮಿಂದ ದೂರವಾಗಿ. ಆದರೆ ಆ ಸಂಸ್ಥೆಯನ್ನು ವೆಂಕಟೇಶ್ ಅವರು ಬಹಳ ಕಟ್ಟಿಟ್ಟಾಗಿ ನಡೆಸ್ಕೊಂಡು, ಯಾವ ಸಂಸ್ಥೆನೂ 50 ವರ್ಷ ಅವರೇ ಹೇಳಿದ್ರು, ಈ ಒಂದು ಪ್ರಚಾರ ಸಂಸ್ಥೆ 50 ವರ್ಷಗಳ ಕಾಲ, ದೀರ್ಘಕಾಲ ನಡೆಸ್ಕೊಂಡು ಬಂದಿರೋದು ಚರಿತ್ರೆಯಲ್ಲೂ ಇಲ್ಲ ಅಂತಂತ ಹೇಳ್ಬೋದು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಚಿತ್ರರಂಗದವರ ಸಹಕಾರ ಬಹಳ ಪೂರ್ಣ. ಯಾಕೆ ಅಂತಂದರೆ ಯಾವುದೇ ಒಂದು ಸಂಸ್ಥೆ, ಯಾವುದೇ ಒಬ್ಬ ಕಲಾವಿದ, ಯಾವುದೇ ಒಬ್ಬ ನಿರ್ಮಾಪಕ ಮುಂದೆ ಬರಬೇಕು ಅಂದರೆ ಅವನಿಗೆ ತನ್ನ ಕೃಷಿ ಜೊತೆಗೆ ಅದೃಷ್ಟನೂ ಬಹಳ ಮುಖ್ಯ. ಅದೃಷ್ಟ ಮತ್ತು ಪ್ರತಿಭೆ ಇದ್ದರೆ ಮಾತ್ರ ಮುಂದುವರಿಯೋದಕ್ಕಾಗಲ್ಲ, ಅದೃಷ್ಟನೂ ಇರಬೇಕು. ಸೊ ಹಾಗಾಗಿ ಎರಡೂ ಸೇರಿಕೊಂಡು ರಾಘವೇಂದ್ರ ಚಿತ್ರವಾಣಿ ಸುಮಾರು 50 ವರ್ಷಗಳು ಇದು ಸುದೀರ್ಘ ಕಾಲ ನಡೆಸ್ಕೊಂಡು ಬರೋದಕ್ಕೆ ಸಾಧ್ಯವಾಯಿತು. ಇಂಥ ಒಂದು ಸಂದರ್ಭದಲ್ಲಿ ಆವಾಗ ಇಷ್ಟೆಲ್ಲ ಪತ್ರಕರ್ತರಿರಲಿಲ್ಲ, ಎಲ್ಲ ಒಂದು ಬೆರಳೆಣಿಕೆ 6-7 ಮಂದಿ ಅಥವಾ 7 ಬ್ಯಾಗ್, ಬಹಳ ಅಂತಂದರೆ ಒಂದು 10 ಜನ ಇರ್ತಿದ್ರು. ಎನ್ ಸುಬ್ಬರಾಯರು, ಸೀತಾರಾಮರವರು, ಎಸ್ ಮೂರ್ತಿಯವರು, ವಿಜಯಮ್ಮನವರು. ಸೊ ಹಾಗಾಗಿ ಅವರ ಸಮಕಾಲೀನರು ಅಂತಂದರೆ ಈಗ ಹೇಳಿಕೊಂಡ್ರೆ ನಮ್ಮ ವಾಸು ಅವರು, ಶಣೆಯವರು. ಇವತ್ತಿನ ಇದರಲ್ಲಿ ಎಲ್ಲರೂ ಹೊಸಬರು. ಸೊ ಹಾಗಾಗಿ ಇಂಥ ಒಂದು ಸಂಸ್ಥೆಗೆ ಬೆನ್ನೆಲುಬಾಗಿ ನೀವುಗಳು ಸಪೋರ್ಟ್ ಮಾಡಿದ್ದೀರ. ನಿಮ್ಮ ಒಂದು ಸಹಕಾರ ಇಲ್ಲದ ಹೋಗಿದ್ದಿದ್ರೆ ಇಷ್ಟೊಂದು ದೀರ್ಘಕಾಲ ನಡೆಸ್ಕೊಂಡು ಬರೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ನಿಜ ಹೇಳಬೇಕು ಅಂತಂದರೆ ನಮ್ಮ ಪ್ರಾಬಲ್ಯಾಗಿ ಮಾತಾಡೋದ್ರಲ್ಲ, ಒಂದು ನಾನು ಅವರೇನು ಕಳಿಸಿರಲಿಲ್ಲ, ಯೂಟ್ಯೂಬ್ನಲ್ಲಿ ಒಂದು ಶಾರ್ಟ್ ಫಿಲಮ್ ನೋಡಿದೆ. ಇಮಿಡಿಯೇಟಾಗಿ ನಾನು ವೆಂಕಟೇಶಿಗೆ ಫೋನ್ ಮಾಡಿದೆ, ಯಾರಿದೆ ಮಾಡಿದ್ರು, ನಮ್ಮ ಹುಡುಗನೇ ಸಾರ ಅಂತಂತ ಹೇಳಿದ್ರು.
ಎಷ್ಟು ಸೊಗಸಾಗಿ ಒಂದು ಚಿಕ್ಕ ಒಂದು 8-10 ನಿಮಿಷದ ಒಂದು ಶಾರ್ಟ್ ಫಿಲ್ಮ್ ಬಹಳ ಸೊಗಸಾಗಿ ಮಾಡಿದ್ದು. ಹಾಗೆ ಆತನೇ ಈಗ ಹೇಳ್ಕೊಂಡ, ನನಗೆ ದೊಡ್ಡ ದೊಡ್ಡ ಕಂಪ್ನಿಗಳ ಆಫರ್ಸ್ ಬರ್ತಾ ಇದೆ. ಏಕೆಂದರೆ ಪ್ರತಿಭೆ ಯಾರಪ್ಪನ ಸೊತ್ತು ಅಲ್ಲ, ಆ ಪ್ರತಿಭೆ ಜೊತೆಗೆ ಅದೃಷ್ಟನೂ ಸೇರಿಕೊಂಡ್ರೆ ಅವ್ರ ಮುಂದೆ ಬಹಳ ಒಳ್ಳೆ ನಿರ್ದೇಶಕರಾಗಬಹುದು. ಸೊ ಆ ಒಂದು ಸಂಸ್ಥೆಯಿಂದ ಅದು ಹುಟ್ಟು ಹಾಕಿದ್ದ ಸಂಸ್ಥೆ ಸುಧೀಂದ್ರ. ಸೊ ಅವ್ರ ಮಕ್ಕಳು ಅಷ್ಟೇ ಬಹಳ ಕಷ್ಟಪಟ್ಟು ದುಡಿತಾ ಇದ್ದಾರೆ. ವೆಂಕಟೇಶ್ ಅವ್ರ ಮಾರ್ಗದರ್ಶನದಲ್ಲಿ ಈ ಒಂದು ಸಂಸ್ಥೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇಂಥ ಒಂದು ಸಂದರ್ಭ ನಮಗೆ ಒದಗಿಸ್ಕೊಟ್ಟಂಥ ವೆಂಕಟೇಶ್ ಮತ್ತು ಸುಧೀಂದ್ರ ಅವರ ಶ್ರೀಮತಿಯವರಿಗೂ ಹಾಗೂ ಅವರ ಮಕ್ಕಳು ಮೊಮ್ಮಕ್ಕಳಿಗೂ ಎಲ್ರಿಗೂ ನನ್ನ ಅಭಿನಂದನೆಗಳು ಹಾಗೂ ನಮಸ್ಕಾರಗಳು ತಿಳಿಸಿ, ನಿಮ್ಮನ್ನೆಲ್ಲ ನೋಡಿದ್ದು ಬಹಳ ಸಂತೋಷ ಆಯಿತು. ಏಕೆಂತಂದ್ರೆ ನಾನು ಸಾಮಾನ್ಯವಾಗಿ ಯಾವುದೇ ಈ ಥರದ ಫಂಕ್ಷನ್ಗಳಿಗೆ ಬರೋದು ಕಡಿಮೆ. ಎಲ್ಲರೂ ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂತಂದರೆ, ಅಯ್ಯೋ ಅವ್ರು ವಯಸ್ಸಾಯಿತು, ಅವ್ರು ಏನು ಪಾಠ ಮಾಡ್ತಾರೆ, ಏನು ಎತ್ತೋ ಹೇಗೋ ಈ ಥರ ಎಲ್ಲ ಯೋಚನೆ ಮಾಡ್ತಾರೆ. ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು ಯಾರೂ ಹಳಬರನ್ನ ನೆನಪು ಮಾಡ್ಕೊಳ್ಳೋದೇ ಇಲ್ಲ. ನಮ್ಮ ರಮೇಶ್ ಭಟ್ ಹೇಳ್ತಿದ್ರು, ಅಯ್ಯೋ ನಮ್ಮನ್ನೆಲ್ಲ ಈಗ ಯಾರೂ ಕರೆಯೋದೇ ಇಲ್ಲ. ಕರೆಯೋದು ನೀವ್ಯಾಕೆ ಯೋಚನೆ ಮಾಡ್ತೀರಾ? ನಿಮ್ಮಲ್ಲಿ ಪ್ರತಿಭೆ ಇದೆ, ಪ್ರತಿಭೆ ಇದ್ದಾಗ ಪ್ರತಿಯೊಬ್ಬರು ಕರೀತಾನೆ. ಇಲ್ಲ ಅಂತ ಬೇಡ, ಆರಾಮಾಗಿ ದೇವ್ರು ಕೊಟ್ಟ ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದೀರಿ, ಸಂತೋಷ ಪಟ್ಟಿದ್ದೀರಿ, ಚೆನ್ನಾಗಿರಿ, ಯಾಕೆ ಯೋಚನೆ ಮಾಡ್ತೀರಿ? ಅವಕಾಶ ಬಂದರೆ ಮಾಡಿ, ಇಲ್ಲ ಅಂತಂದರೆ ಸುಮ್ಮನೆ ಇರಿ. ಎಲ್ಲ ಭಗವಂತನಿಚ್ಛೆ, ಹಣೆ ಬರ ಅಷ್ಟೇ. 50 ವರ್ಷ ಅಂತಂದರೆ ಸುದೀರ್ಘವಾಗಿ ಪಾತ್ರಗಳು ಮಾಡ್ಕೊಂಡು ಬಂದಿರೋದು 350 ಹತ್ತತ್ರ 40-400 ಸಿನಿಮಾಗಳು ಮಾಡಿರೋದಂತೂ ಸುಲಭ ಅಲ್ಲ. ಎಲ್ಲರೂ ನೆನಪಿಟ್ಟುಕೊಳ್ಳುವಂಥ ಪಾತ್ರಗಳನ್ನು ಮಾಡಿ ಜನರ ಮನಸ್ಸಿನಲ್ಲಿ ಉಳಿದಿದ್ದೀವಿ. ಅದೇ ಒಂದು ದೊಡ್ಡ ಸಂತೋಷ. ಇಷ್ಟು ದೀರ್ಘಕಾಲ ನಮ್ಮನ್ನು ಚಿತ್ರರಂಗ ಉಳಿಸ್ಕೊಂಡಿದೆಯಲ್ಲ, ಅದೇ ಒಂದು ದೊಡ್ಡ ಸಂತೋಷ, ಹೆಮ್ಮೆ ಅಂತಂತ ಹೇಳ್ತಾ, ಇವತ್ತು ನಮ್ಮನ್ನು ಕರೆಸಿ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೆಂಕಟೇಶ್ ಮತ್ತು ಅವರ ಸಂಸ್ಥೆಗೂ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾನೆ. ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಸರ್ ಹೇಳ್ದಂಗೆ ಎಂತೆಂಥ ಪಾತ್ರಗಳು ಮಾಡಿದ್ದಾರೆ ಶ್ರೀನಿವಾಸ ಮೂರ್ತಿಗಳು ಅಂತಂದರೆ ಅದು ಇವತ್ತಿಗೂ ಕೂಡ ಇನ್ನು ಎಷ್ಟೇ ವರ್ಷ ಆದರೂ ಕೂಡ ಅದು ಹಾಗೇ ಇರುತ್ತೆ ಸರ್, ಡಾಕ್ಯುಮೆಂಟ್ ಆಗಿ. ಓಕೆ, ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾ ಶ್ರೀಧರ್ ಮತ್ತು ಸುನಿಲ್ ಬಂದು ಕೋಮಲ್ ಅವ್ರಿಗೆ ಮತ್ತು ಶ್ರೀನಿವಾಸ ಮೂರ್ತಿಗಳಿಗೆ ಒಂದು ಅನ್ನ ಮಾಡಬೇಕು. ಚಂದನ ಮತ್ತು ಚೈತ್ರ ಬಂದು ಅನುಪ್ರಭಾಕರ್ ಸೌಗು ಸೋಪು ಬಂದು ಬನ್ನಿ 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 ಪ್ಲೀಸ್ ಬನ್ನಿ. ಶಿಲ್ಪಾ ಬಾಮ್ಮ ಬನ್ನಿ. ಹಾಂ ಹಾಂ ಮೋಕ್ಷಣ ಬರೀತಾರೆ ಮೋಹನ.